ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ಸೋನು ಡಿ ಎ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ವಟ ಸಾವಿತ್ರಿ ಪೂಜೆ ಮಾಡಬೇಕು. ಸೊ ವಟ ಸಾವಿತ್ರಿ ಪೂಜೆ ನಾನು ಪಾಪು ದೈವಿಕ ಆಗೋಕ್ಕಿಂತ ಮುಂಚೆನೇ ನಾನು ಬೆಳಗ್ಗೆನೇ ಬೇಗ ಎದ್ದು ಆಲದ ಮರಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತಿದ್ದೆ, ಅರಳಿ ಮರಕ್ಕೆ ಹೋಗಿ. ಸೊ ಅದನ್ನು ಇವಾಗ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮನೇಲೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಪಾಪುಗೆ ದೈವಿಕಗೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಸೊ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ತುಂಬಾ ಪ್ರಿಪೇರ್ ಮಾಡ್ತಾಯಿದ್ದೆ. ರಾಗಿ ಸರಿ, ಆಮೇಲೆ ಸ್ವಲ್ಪ ಟೀ ಮಾಡಿಕೊಂಡೆ. ಆಮೇಲೆ ಸೊಪ್ಪು ತೊಳೆದು ಸೊಪ್ಪು ಸಾಂಬಾರು ಮಾಡೋಣ ಅಂತ ತುಂಬಾ ಆಸೆ ಆಗಿತ್ತು. ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ನಾನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸೊಪ್ಪು ಸಾಂಬಾರು ಮಾಡಲಿಕ್ಕೆ ನಾನು ಎಲ್ಲ ಥರದ್ದು ತರಕಾರಿ ಅಂದರೆ ಏನು ಗೊತ್ತಾ, ಪಾಲಕ್ ಸೊಪ್ಪು ಮತ್ತು ಇನ್ನೊಂದು ಮೆಂತ್ಯ ಸೊಪ್ಪು ಏನೋ ಇತ್ತು. ಸೊ ಅದನ್ನು ಕೂಡ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ, ಬೇಳೆ ಹಾಕಿ, ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿಬಿಟ್ಟು ಬೇಯಿಸೋಕೆ ಇಟ್ಟಿದ್ದೆ. ಸ್ವಲ್ಪ ಆಯಿಲ್ ಹಾಕಿ, ಅರಿಶಿಣದ ಪುಡಿ ಹಾಕಿ. ಸೊ ಅದಾದ ನಂತರ ನಾನು ರಂಗೋಲಿ ಬಿಡಿಸ್ತಾ ಇದ್ದೆ. ಯಾವಾಗಲೂ ನಾನು ರಂಗೋಲಿ ಇದೇ ಥರನೇ ಹಾಕೋದು. ಯಾವಾಗಲೂ ನಾನು ರಂಗೋಲಿ ಹಾಕಿದ್ದನ್ನು ನಾನು ನಿಮಗೆ ಫೋಟೋ ತೋರಿಸ್ತಾ ಇದ್ದೆ. ಬಟ್ ಇವತ್ತು ನಾನು ಬಿಡಿಸ್ತಾ ಇರೋದ್ರಿಂದ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು. ಯಾವಾಗಲೂ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಂಗೆ ಸೋಫಾ ಮೇಲೆ ಕೂತ್ಕೊಂಡಿದ್ರು. ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ನಾನು ರಂಗೋಲಿ ಬಿಡಿಸೋದನ್ನು ಹಾಕ್ತಾಯಿದ್ರು. ನಾನು ಯಾವಾಗಲೂ ಆಯಿತು ಟ್ಯೂಸ್ಡೇ ಮತ್ತು ಫ್ರೈಡೇ ಯಾವಾಗಲೂ ಫುಲ್ ಕಂಪ್ಲೀಟಾಗಿ ರಂಗೋಲಿ ಹಾಕ್ತೀನಿ. ಮಿಕ್ಕಿದ ಟೈಮಲ್ಲಿ ಹೊಸಲಿ ಮೇಲೆ ಅಷ್ಟೇ ರಂಗೋಲಿ ಹಾಕ್ತೀನಿ. ಯಾಕೆಂದರೆ ದಿನ ನನಗೆ ಬಾಗಿಲು ತೊಳೆದು, ಗೇಟ್ ತೊಳೆದು, ಪ್ರತಿಯೊಂದು ಬ್ಯಾಕ್ ಸೈಡಿಂದ ನೀರು ಹಾಕಿ, ಕಸ ಗುಡಿಸಿ ತೊಳೆಯೋಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಟೈಮಿಂಗ್ ಬೇಕಾಗುತ್ತೆ. ನನ್ನ ಜೊತೆನೇ ನನ್ನ ಮಗುನ ಎದ್ಬಿಟ್ಟಿರ್ತಾನಲ್ವಾ. ಸೊ ಅದಕ್ಕೋಸ್ಕರ ಚಿಕ್ಕವನು ಎದ್ದಿರ್ತಾನೆ, ದೊಡ್ಡವನು ಎದ್ದಿರ್ತಾನೆ, ಇಬ್ಬರೂ ಹಿಡ್ಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ ತಕ್ಷಣ ಬೇಗ ಮಲ್ಕೊಂಡ್ಬಿಡ್ತಾರೆ. ಯಾಕಂದರೆ ಪಾಪುನು ದೈವಿಕ ಕಳಿಸ್ಬೇಕು ಅಂತ ಹೇಳಿ ಬೇಗ ಎದ್ದೇಳಲೇಬೇಕಾಗುತ್ತೆ. ಸೊ ಎದ್ದೇಳಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಬೇಗನೆ ಮಲ್ಕೊಂಡು ಬೇಗನೆ ಎದ್ಬಿಡ್ತಾರೆ. ಸೊ ದೈವಿಕನ್ನ ಮತ್ತು ಪಾಪುನ ಅವರೇ ಸ್ವಲ್ಪ ಹ್ಯಾಂಡಲ್ ಮಾಡ್ತಾರೆ. ನಾನು ಮನೆ ಕೆಲಸಗಳನ್ನೆಲ್ಲನೂ ಮಾಡ್ಕೊತಾ ಇರ್ತೀನಿ. ಆವಾಗ ಹತ್ತಿರ ಟೈಮಲ್ಲಿ ನನಗೆ ವೀಡಿಯೋಸ್ನು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗಬೇಕು. ಬಿಕಾಸ್ ಎಷ್ಟು ಬೇಗ ನಂದು ಕೆಲಸ ಆಗುತ್ತೆ ಅಷ್ಟು ಬೇಗನೆ ಅವರಿಗೆ ಮಲ್ಕೊಳ್ಳೋಕ್ಕೆ ಟೈಮಿಂಗ್ ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತು ನಮ್ಮದು ರಂಗೋಲಿ. ಸೊ ಬಾಗಿಲಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದೆ. ತಿಕ್ಕಿ ಕ್ಲೀನ್ ಮಾಡಿದ್ದೀನಿ. ಪಾಪುದು ಸ್ನಾನ ಆಯಿತು. ಆಮಕ್ಕ ಸೊ ದೈವಿಕಂದು ಔಟ್ಫಿಟ್ ಇದು ಬ್ಲ್ಯಾಕ್ ಇದು ಶರ್ಟು. ಸೊ ಇದನ್ನು ಅವನಿಗೆ. ಆಮೇಲೆ ಗೋಧಿ ಹಿಟ್ಟಿನ ದೋಸೆ ಹಾಕ್ಕೊಡ್ತೀನಿ. ಇವನಿಗೆ ಸ್ನಾನ, ಅವನಿಗೆ ಸ್ನಾನ ಅನ್ನೋಷ್ಟೊತ್ತಿಗೆ ಲೇಟ್ ಆಗ್ತಿರುತ್ತೆ. ಆಮಕ್ಕ ಅಬ್ಬು ಓನ್ ಮಾಡ್ತಿದ್ದೀರಾ? ಹಾಂ ಓನದು ಅಬ್ಬು. ಸೊ ಪೂಜೆ ಮಾಡೋಕೆ ನೋಡಿ ಅರ್ಧಂಬರ್ಧ ಎಲ್ಲ ಕೆಲಸಗಳು ಅರ್ಧಂಬರ್ಧ. ಏನು ಮಾಡ್ತೀರಿ, ಟೈಮ್ ನೋಡಿದ್ರೆ 9 o'clock ಆಗಿದೆ. ಸೊ ಅವನಿಗೆ ದೋಸೆ ಹಾಕ್ಕೊಟ್ಟು ಅವನಿಗೆ ತಿನ್ನೋಕೆ ಕೊಟ್ಬಿಡ್ತೀನಿ. ಬಾಕ್ಸಿಗೂ ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಅವ್ರ ಪಪ್ಪ ಅಷ್ಟೊತ್ತಿಗೆ ತಿನ್ನಿಸ್ತಾರೆ ರೆಡಿ ಮಾಡಿ. ಸೊ ಚಲೋ ಮಾಡೋಣ. ಇದು ಗೋಧಿ ಹಿಟ್ಟಿನ ದೋಸೆ. ಸೊ ಹಾಕ್ತೀನಿ ಫಸ್ಟ್ ದೋಸೆ ಹಾಕ್ತೀನಿ. ಸೊ ಇಲ್ಲಿ ಹಾಕ್ತೀನಿ. ದೈವಿಕ ನೀನು ರೆಡಿ ಆದ? ತೋರ್ಸು, ಫೇಸ್ ತೋರ್ಸು. ವಾವ್, ಕ್ಯೂಟ್. ಅದು ನೀನು ಕ್ಯೂಟ್ ಕ್ಯೂಟ್. ಹೌದು. ಅದು ಮುಟ್ಟಬಾರ್ದಂಗೆ. ಅದು ಜೊತೆ ಹಾಂ ಅವನೇ ಶಿವ ಹಾಕೊಂತಿದ್ದಾನೆ. ಹಾಕೋ, ಬೇಗ ಬೇಗ ಹಾಕೋ. ಬಾಯ್, ಸ್ಕೂಲಿಂದ ಬೇಗ ಬಾ. ಬಾಯ್ ಮಾಡು ಪಾಪ ದಾದಾಗ. ಪಾಪ ದಾದಾ ಬಾಯ್. ಬೇಗ ಬಾ ಸ್ಕೂಲಿಂದ. ಚಲೋ ಹೋಗು. ಟಾಟಾ ದೇವಿ. ಟಾಟಾ ಮಾಡ್ತು ಪಾಪ. ಟಾಟಾ. ಹಾಂ, ಸ್ಕೂಲ್ಗೆ ಹೋಗ್ಬಿಟ್ವಾ?
ಆ ಫಾರ್ಮು ಥರ್ಸ್ಡೇ ಕೊಡ್ತೀವಿ ಅಂತೇಳು. ಬಾಯ್ ದೈವಿಕ್, ಬಾಯ್ ದೈವಿಕ್. ಯಶು ಅಂತ ಬಾಯ್ ದೈವಿಕ್. ಪಾಪ ಪಾಕಡು. ಚಲೋ ಸ್ಕೂಲ್ಗೆ ಹೋದ ಮಗ. ಯಪ್ಪ. ಸೊ ದೈವಿಕ್ಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಯಾವಾಗಲೂ ನಂದು ಹೀಗೇ, ದೈವಿಕ್ ಸ್ಕೂಲ್ಗೆ ಹೋಗೋವರೆಗೂ. ಆಮೇಲೆ ಪಾಪು ಮಲ್ಕೊಂಡಿದ್ಮೇಲೆ ನನಗೆ ನಿಧಾನವಾಗಿ ಆಗಬೇಕು ಪೂಜೆ ಎಲ್ಲ. ನನಗೆ ಅರ್ಜೆಂಟ್ ಮಾಡಿದ್ರೆ ನಂಗೆ ಒಂಥರ ಬೇಜಾರಾಗುತ್ತೆ, ಇರಿಟೇಷನ್ ಆದಂಗೆ ಆಗುತ್ತೆ. ಎಲ್ಲ ಕೆಲಸ ಮುಗಿದ್ಕೊಂಡು ಲಾಸ್ಟ್ ನಾನು ಪೂಜೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಪೂಜೆ, ಸಂಸ್ಕಾರದ ನಡ್ಕೊಂಡು ಬರೋದು ನನಗೆ ಆಗೋದಿಲ್ಲ. ಯಾಕೆಂದರೆ ಎರಡೂ ಮಗುನೂ ಚಿಕ್ಕದಾಗಿದೆ. ಸೊ ಅವರಿಬ್ಬರದ್ದು ನಾನು ಏನಿದೆ ಅವ್ರದ್ದು ರೊಟೀನ್ ಕ್ಲೀನಾಗಿ ಕಂಪ್ಲೀಟಾಗಿ ಮಾಡಿಕೊಂಡೆ ನಾನು ರೊಟೀನ್ ಸ್ಟಾರ್ಟ್ ಮಾಡ್ಕೊತೀನಿ. ಅವತ್ತು ವಟ ಸಾವಿತ್ರಿ ಪೂಜಾ ಬೇರೆ, ಟ್ಯೂಸ್ಡೇ ಬೇರೆ, ಆಮೇಲೆ ಮಂಗಳವಾರ ದೇವ್ರ ತಿಕ್ಕು ಪೂಜೆ ಎಲ್ಲ ಮಾಡಬೇಕಾಗಿದ್ದರಿಂದ ಫಸ್ಟ್ ಪಾಪುವನ್ನ ಸ್ನಾನ ಮಾಡಿಸಿ ಅವನಿಗೆ ಸರಿ ಕೂಡಿಸಿ ಮಲಗಿಸ್ಬಿಟ್ಟೆ. ಆಮೇಲೆ ದೈವಿಕಿಗೆ ಏನಿದೆ ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ, ಟಿಫನ್ ರೆಡಿ ಮಾಡಿ, ಅವನಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟೆ. ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟರೊಳಗಡೆ ನಾನೇ ವೀಡಿಯೋ ಮಾಡ್ತಾಯಿದ್ದೆ. ಅಷ್ಟೇ ನನ್ನ ಹಸ್ಬೆಂಡ್ ಬಂದರು. ಅವರೇ ನಾನು ವೀಡಿಯೋ ಮಾಡ್ತೀನಿ, ನೀನು ಮಾಡ್ಕೊ ಅಂತಂದರು. ತುಂಬ ಖುಷಿ ಆಯಿತು ನನಗೆ. ಅವ್ರು ಫಸ್ಟ್ ಟೈಮ್ ಅವರಾಗ್ಲೇ ಕೇಳಿದಾಗ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವ್ರಿಗೂ ಬೇಜಾರಾಗುತ್ತೆ. ಈ ಕಡೆ ಕೆಲಸ, ಮನೆ ಕೆಲಸ, ಪಾಪುನ ನೋಡ್ಕೊಳ್ಳೋದು, ಆಫೀಸ್ ಕೆಲಸ, ಸೊ ಮನೆಗೆ ಏನು ಬೇಕು ಏನಿಲ್ಲ ಅಂತ ಅದನ್ನೆಲ್ಲ ತರೋದು. ಅವ್ರಿಗೆ ರೆಸ್ಟೇ ಇಲ್ಲ ನಿಜ ಹೇಳಬೇಕು ಅಂದರೆ. ನಿಜಾಗ್ಲೂ ಆ್ಯಸ್ ಅ ನಾನು ಲಕ್ಕಿನೋ ಅಥವಾ ಅವ್ರ ಲಕ್ಕಿನೋ ಗೊತ್ತಿಲ್ಲ, ದೇವರೇ ನಮಗೆ ಅದನ್ನು ಸೃಷ್ಟಿ ಮಾಡಿರ್ತಾನೆ. ಯಾಕೆಂದರೆ ಕಷ್ಟ ಅಂತ ಅನ್ನೋದು ನಮಗೆ ಪರಿವರ್ತನೆ ತೋರಿಸ್ತಿದ್ದಾನೆ ದೇವರು. ಕರ್ತವ್ಯ ಅನ್ನೋದಕ್ಕಿಂತ ಜವಾಬ್ದಾರಿ ಬೆನ್ನಿಗೆ ತೊಗೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಜವಾಬ್ದಾರಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ. ಸೊ ಸೆಲ್ಫ್ ಡಿಪೆಂಡು, ನಮ್ಮ ಮೇಲೆ ಡಿಪೆಂಡ್ ನಾವು ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ. ತುಂಬಾ ಖುಷಿಯಾಗುತ್ತೆ. ಸೊ ಯಾರೇ ಮನೆಯಲ್ಲಿ ಆಗಿರಲಿ ಒಬ್ಬರು ಹಿರಿಯರು ಅನ್ನೋದು ಇರಲೇಬೇಕು. ಆ್ಯಕ್ಚುಲಿ ಅವ್ರಿಗೂ ಯಾರೂ ಇಲ್ಲ, ನನಗೂ ಯಾರಿಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ನಾನು ಯಾವುದನ್ನು ಇಂಟೆನ್ಷನ್ ಇಟ್ಕೊಂಡಿಲ್ಲ, ಅಥವಾ ನನ್ನ ಕಡೆಯಿಂದನೇ ಯಾರ್ದು ಇಂಟೆನ್ಷನ್ ಇಟ್ಕೊಂಡಿಲ್ಲ. ಬಿಕಾಸ್ ಇಬ್ಬರೂ ಇಂಡಿಪೆಂಡೆಂಟ್ ಆಗಿದ್ದೀವಿ, ಇಬ್ಬರೂ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತೀವಿ. ಯಾರಿಂದಲೂ ಏನು ಆಗಬೇಕು ಅಂತಲೇ ಯಾವತ್ತೂ ಬಯಸ್ಕೋಬಾರ್ದು. ಬಯಸಿದ್ದಷ್ಟು ನಮಗೆ ಟೆನ್ಷನ್ ಆಗ್ತಿರುತ್ತೆ. ಯಾಕೆ ಸೆಲ್ಫ್ ಡಿಪೆಂಡಾಗಿ ಯೋಚನೆ ಮಾಡಿಬಿಡೋಣ, ಯಾಕೆ ನಮ್ಗೆ ಯಾರೂ ಇಲ್ಲ, ನಾವು ಹೇಗೆ ಮಾಡಬೇಕು, ನಾವು ಹೇಗೆ ಮಾಡಿದ್ರೆ ನಮ್ಮ ಫ್ಯೂಚರ್ಲಿ ಇರ್ತೀವಿ ಅನ್ನೋದು ನಮ್ಮದು ಮೈಂಡಿಗೆ ನಾವು ತೊಗೊಂಡ್ಬಿಡ್ಬೇಕು. ಸೊ ಅದನ್ನು ಅವರು ಚಿಕ್ಕ ವಯಸ್ಸಲ್ಲಿ ಅವರು ಸಫರ್ ಆಗಿದ್ದಾರೆ, ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಸಫರ್ ಆಗಿದ್ದೇನೆ. ಸೊ ಇಬ್ಬರಿಗೂ ಕಾಂಬಿನೇಷನ್ ಚೆನ್ನಾಗೇ ಇದೆ. ಏನು ಮಾಡಬೇಕು, ಏನಿಲ್ಲ, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗುತ್ತೆ, ಯಾರ ಮೇಲೆ ಹೇಗೆ ಡಿಪೆಂಡ್ ಆಗಬೇಕು, ಯಾರ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ಅನ್ನೋದು ಪ್ರಾಬ್ಲಮ್ಮು ಡೇ ಒನ್ನಿಂದ ನಾವು ನೋಡ್ಕೊಂಬಂದಿದ್ದೀವಿ. ಸೊ ಯಾರ ಮೇಲೂ ಸೆಲ್ಫ್ ಡಿಪೆಂಡ್ ಆಗಿಲ್ಲ. ನಮಗೆ ಹೇಗೆ ಅನಿಸುತ್ತೋ ಪಾಪುಗೆ ರೂಟೀನ್ ಮಾಡೋದು, ಅಥವಾ ನಮಗೆ ಹೆಂಗೆ ಅನಿಸುತ್ತೋ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಬೆಳೆಯುವನಿಗೆ ಆಗೋದು ಆ ಮಗು ಮೇಲೆ ಡಿಪೆಂಡು, ಭಗವಂತನ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ನಮ್ಮ ಲೈಫ್ನ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಯಾವ ಮಕ್ಕಳಿಗೂ ನಾವು ಯಾವ ಥರ ಮಾಡ್ಕೊಂಡು ಬಂದಿಲ್ಲ. ಯಾಕಂದ್ರೆ ನಮಗೂ ಅತ್ತೆ ಅನ್ನೋದು ಯಾರೂ ಇಲ್ಲ. ನಿಜ ಹೇಳ್ಬೇಕಾದ್ರೆ ನಮಗೆ ಅತ್ತೆ ಅಂತೂ ಇಲ್ಲವೇ ಇಲ್ಲ. ಅವ್ರಿಗೂ ಅಮ್ಮ ಇಲ್ಲ, ನನಗೂ ಅಮ್ಮ ಇಲ್ಲ. ಸೊ ಏನಾಗುತ್ತೆ ಅಂತಂದರೆ ಇದರಲ್ಲಿ ಕಾನ್ಫಿಡೆಂಟ್ ಬಂದುಬಿಡುತ್ತೆ, ಸ್ಟ್ರಾಂಗ್ ಪರ್ಸನ್ ಅಂತ ಬಂದುಬಿಡುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರನೇ ಯಾವುದೇ ರೀತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು, ಕಾನ್ಫಿಡೆಂಟ್ ಅನ್ನೋದು ನಮ್ಮ ಪಾಪು ಆದಮೇಲೆ ಗೊತ್ತಾಗಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಇಂಡಿಪೆಂಡೆಂಟ್ ಆಗಿರಬೇಕಾದ್ರೆ ನಮ್ಗೆ ಇದ್ರ ಬಗ್ಗೆ ಅನುಭವ ಸಫರ್ ಏನೂ ಇದ್ದಿದ್ದಿಲ್ಲ. ಇವಾಗ ಗೊತ್ತಾಗ್ತಿದೆ ಮಗು ಆದಮೇಲೆ ಮಗುದು ಹೇಗೆ ಏನು ಮಾಡಬೇಕು ಅಂತ. ನಾನು ಒಂದೊಂದು ಏನಾದರೂ ಪಾಪು ಹೆಲ್ತ್ ಕಂಡೀಷನ್ ತುಂಬಾ ಇಶ್ಯೂಸ್ ಆದಾಗ ನಾನು ಜಾಸ್ತಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀನಿ. ಯಾಕೆಂದರೆ ನನಗೆ ಭಯ ಆಗ್ತಿರುತ್ತೆ. ಧೈರ್ಯ ಅನ್ನೋದು ನನಗೆ ನಿಜ ಹೇಳಬೇಕು ಅಂದರೆ ನನ್ನ ಗಂಡ ಬಿಟ್ಟರೆ ಯೂಟ್ಯೂಬ್ ನಿಜವಾಗ್ಲೂ ಹೇಳಬೇಕಂದ್ರೆ ಇವೆರಡೇ ನೋಡಿ ನಂಗೆ ತುಂಬ ಸ್ಟ್ರೆಂತ್ ಕೊಡೋದು. ಏನಾದರೂ ಆದರೆ ಸಡನ್ನಾಗಿ ಟಕ್ ಅಂತ ಯೋಚನೆ ಮಾಡಿ ನಾನು ಮಾಡಬೇಕು ಅಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ. ಆಮೇಲೆ ಹೋಮ್ ರೆಮಿಡೆನ್ಸ್ ಯೂಸ್ ಮಾಡ್ಕೋತೀನಿ. ಬಿಟ್ಟರೆ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿಬಿಡ್ತೀನಿ. ಸೊ ಅವರು ಕೂಡ ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ ಕೆಲವೊಂದು ವಿಷಯದಲ್ಲಿ. ಆಮೇಲೆ ಕೆಲವೊಂದಂತೆಲ್ಲ ಡೇ ಫಸ್ಟಿಂದನೂ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಸೊ ಥ್ಯಾಂಕ್ಫುಲ್ ಹೇಳ್ತೀನಿ. ವಟ ಸಾವಿತ್ರಿ ಪೂಜೆ ದಿನ ನನ್ನ ಗಂಡಂಗೆ ಆರೋಗ್ಯ, ಆಯುಷ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅವ್ರು ಅಂದ್ಕೊಂಡಿರೋದು ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಭಗವಂತ ಹತ್ರ ಕೇಳ್ಕೊತೀನಿ. ಯಾಕೆಂದರೆ ಅವರಿಲ್ಲಂದರೆ ನಾನು ಇಲ್ಲವೇ ಇಲ್ಲ. ನಿಜ ಕಂಪ್ಲೀಟ್ ಅಂದ್ಕೊಳ್ತೀನಿ, ಬ್ಲೈಂಡ್ ಆಗಿಬಿಡ್ತೀನಿ ನಾನಂತೂ. ಸೊ ಅವರಿಂದ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ, ಹಾಗೆ ಲೈಫ್ನ ನಂದು ಎಂಡ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಅವರಿಂದನೇ.
ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಕಂಪ್ಲೀಟಾಗಿ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಜಾಗ ಇಲ್ಲ ಆ್ಯಕ್ಚುಲಿ ರಂಗೋಲಿಗೆ, ಹಿಂಗೆ ಅಡ್ಜಸ್ಟ್ ಮಾಡಾಕ್ತಾ ಇದ್ದೀನಿ. ತೆಗಿರಿ. ಅಯ್ಯೋ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ರಂಗೋಲಿ. ಅಷ್ಟು ಜಾಗದಲ್ಲಿ ನಾನು ಹೇಗೆ ರಂಗೋಲಿ ಹಾಕಲಿ? ಕುಬೇರ ರಂಗೋಲಿ ಅಂತೇಳಿ ಲಕ್ಷ್ಮಿದು. ಸೊ ಇವಾಗ ದೀಪ ಹಚ್ತೀನಿ. ದೀಪ ಹಚ್ಚಿ ನಾನು ಏನಂತ ಹೇಳ್ತೀನಿ. ಬೈ ಬೈ. ಉಡಿ ತುಂಬ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಎಲೆ ಬೇಕು. ಎಲೆ ಇಲ್ಲದ್ರಿಂದ ಇಷ್ಟು. ಹಾವನು ಬೇರೆ ಇಲ್ಲ, ಹಾವನು ಸಿಗ್ತಾನೆ ಇಲ್ಲ. ಇದು ಅರ್ಶಿನ ಅದು ಸಿಗ್ತಾನೆ ಇಲ್ಲ. ಸೊ ಇದು ನಾನು ಇವಾಗ ದೇವಿ ಮುಂದೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲೆ ಇಲ್ಲ, ಎಲೆ ಬೇಕಿತ್ತು. ಇನ್ನು ಮಾಡೋಕ್ಕಾಗಲ್ಲ. ಇಲ್ಲೇ ಇಲ್ಲ, ಮೇಲಿಟ್ಬಿಡ್ಲ, ಇಲ್ಲಿ ಇಟ್ಬಿಡ್ಲ, ಇಲ್ಲಾಂದರೆ ಇಲ್ಲಿ ಬಿದ್ದರೂ ಭಯ ಆಗುತ್ತೆ. ಮಾಡು, ಮುಂದೆ ಮಾಡು.
ಎಲ್ಲ ಆಯಿತು ನೋಡಿ, ಕಾಣಿಸ್ತಿದೆಲ್ಲ. ದಯಕ್ಕೂ ಸ್ಕೂಲಿಗೆ ಹೋದ, ಪಾಪುಗೂ ತಲೆ ಸ್ನಾನ. ಆ್ಯಕ್ಚುಲಿ ಬೆಳಗ್ಗೆ ನಾನು ಪ್ರತಿ ಸರಿನೂ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊತಿದ್ದೆ. ಈ ಥರ ಎಲ್ಲ ಪೂಜೆ ಪುನಸ್ಕಾರ ಇತ್ತು ಅಂದರೆ ನಿಜವಾಗ್ಲೂ ಈ ಸರಿ ಆಗಲಿಲ್ಲ. ಯಾಕೆಂದರೆ 2 ಬೇಬೀಸ್ ಇದೆ ಆ್ಯಂಡ್ ಚಿಕ್ಕ ಚಿಕ್ಕ ಪಾಪು ಇದೆ. ದಯಕ್ಕೂ 3 ಇಯರ್ಸು, ಇದು ಪಾಪುನು 8 ಮಂತು. ಸೊ ಇಬ್ಬರೂ ಕ್ಯಾರಿ ಮಾಡಿಕೊಂಡು ನನಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಬಿಕಾಸ್ ನೋಡಿ ಕರೆಕ್ಟಾಗಿ 10 o'clock ಆಯಿತು. 10 o'clock ಒಳಗಡೆ ನಾನು ಎದ್ದಿದ್ದೆ 7:30. ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಸರಿ ಮಾಡಿ, ಪಾಪುಗೆ ಸರಿ ಕುಡಿಸಿ, ಅವನಿಗೆ ತಲೆ ಸ್ನಾನ ಮಾಡಿಸಿ, ದೈವಕ್ಕೆ ತಲೆ ಸ್ನಾನ ಮಾಡಿಸಿ, ಆಮೇಲೆ ಗೋಧಿ ಹಿಟ್ಟು ದೋಸೆ ಮಾಡಿ, ಆಮೇಲೆ ಸೊಪ್ಪು ಸಾಂಬಾರು ಮಾಡಿ, ಆಮೇಲೆ ಟೀ ಮಾಡಿ, ಆಮೇಲೆ ಪಾಪುಗೆ ನೀರು ಕಾಯಿಸಿ, ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ನಾನು ಸ್ನಾನ ಮಾಡ್ಕೊಂಬಂದು ನಾನು ಪೂಜೆ ಮಾಡೋಷ್ಟರೊಳಗೆ ಇಷ್ಟು ಥರ ಆಯಿತು. ಸೊ ಎಲ್ಲರಿಗೂ ಎಲ್ಲರ ಥರ ಮನೆಯಲ್ಲಿ ಇರೋ ಥರ ಫ್ರೀಡಮ್ ಇದೆ ಆ್ಯಕ್ಚುಲಿ, ಇಲ್ಲಂತಲ್ಲ. ಬಟ್ ಎಲ್ಲರ ಮನೇಲಿ ಇರೋ ಥರ ಫೆಸಿಲಿಟಿ ನನ್ನ ಮನೇಲಿಲ್ಲ. ಯಾಕೆಂದರೆ ನನ್ನ ಗಂಡ ಹಿಡಬೇಕು, ಇಲ್ಲ ನಾನು ಹಿಡ್ಕೋಬೇಕು ಪಾಪುನ. ಸೊ ಅದಕ್ಕೋಸ್ಕರ ಇಬ್ಬರಲ್ಲಿ ಒಬ್ರು ಯಾರಾದರೂ ಇರಲೇಬೇಕು ಮನೇಲಿ. ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಕಷ್ಟ ಆಗ್ತಿದ್ದೆ ಅಂತ ಅಂದ್ಕೊಂಡು ನಾನು ಯಾವುದನ್ನು ಡಿಲೇ ಮಾಡಿಲ್ಲ, ಫೇಸ್ ಮಾಡ್ತೀನಿ. ಹಾಗೆ ಅವ್ರಿದ್ದಾರೆ ಅಂತ ಹೇಳಿ ಕೆಲಸಗಳನ್ನೆಲ್ಲನೇ ಬೇಗನೆ ಆಗ್ತೈತೆ. ಅಂದರೆ ದೈವಿಕ ಸ್ಕೂಲಿಗೆ ಬಿಡೋಕ್ಕೋಸ್ಕರ ಹೋಗಬೇಕು. ಆ್ಯಂಡ್ ದೈವಿಕ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಅವರು ಮತ್ತೆ ಟಿಫನ್ ತಿಂದು ಮಲ್ಕೋಬೇಕು. ಅಷ್ಟೊತ್ತಿಗೆ ಪಾಪು ಎದ್ಬಿಡ್ತಾನೆ. ಸೊ ಅವ್ರು ಎದ್ದೋಷ್ಟಿಗೆ ನಾನು ಟಿಫನ್ ತಿನ್ನೋನಂತ ಹೇಳಿ ಎಷ್ಟು ಚೆನ್ನಾಗಿ ಬರ್ತಿದ್ದೆ. ನಂಗೆ ಈ ಥರ ಮನೆ ಫುಲ್ ವಾಫ್ ಥರ ಇರಬೇಕು, ನನಗೆ ತುಂಬ ಇಷ್ಟ. ಸೊ ಚಲೋ ದೋಸೆ ಹಾಕ್ತೀನಿ, ಟಿಫನ್ ತಿಂದು ಮತ್ತೆ ಸಿಗ್ತೀನಂತೆ. ಆಮೇಲೆ ದೈವಿಕ ಸ್ಕೂಲಿಂದ ಬಂದಮೇಲೆ ಅವನ ಜೊತೆ ಮಾತಾಡೋಣ, ಏನು ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ನೋಡೋಣಂತೆ. ಸೊ ಚಲೋ ರೆಡಿ ಮಾಡ್ತಾ ಇದ್ದೀನಿ. ಬಾಯ್. ಸೊ ಅದಾದ ನಂತರ ನಾನು ಟಿಫನ್ ತಿಂತಾಯಿದ್ದೆ. ಅದನ್ನು ಕೂಡ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದ್ದಾರೆ, ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ ನಾನು. ಸೊ ಇದನ್ನು ನೋಡಿಲ್ಲ, ನಾನು ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳಿದರು. ಸೊ ಅದನ್ನು ಕೂಡ ಇದರಲ್ಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವಾಗಲೂ ನಾನು ತಿಂಡಿ ತಿನ್ಬೇಕು ಬೇಜಾರಾಗಿ ತಿಂತಾಯಿರ್ತೀನಿ. ಯಾಕೆಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಿನ್ನಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಊಟನೂ ಕೂಡ ಮನಸ್ಸಿಗೆ ಬರೋಲ್ಲ, ಅಷ್ಟು ಬೇಜಾರಾಗ್ತಿರುತ್ತೆ. ಸೊ ಟಿಫನ್ ತಿಂತಾಯಿದ್ದೆ ನಾನು. ಇವತ್ತು ಬೇಗ ಕೆಲಸ ಆಗಿದ್ರಿಂದ ಟಿ ವಿ ನೋಡ್ಕೊಂಡು ಅದ್ರ ತಿನ್ನೋಣ ಅಂತ ಹೇಳಿ ತಿನ್ಕೊಂಡು, ಹಾಗೆಯೇ ಪಾಪು ಮಲಗಿದ್ನಂತೆ. ನಿಜ ಹೇಳ್ಬೇಕಂದ್ರೆ ದೈವಿಕ್ ಸ್ಕೂಲ್ಗೆ ಹೋದಾಗ ಪಾಪು ಮಲಗಿದಾಗ ನಾನು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಆವಾಗ ಗ್ಯಾಪ್ ಕೊಟ್ಕೊಂಡು ಆವಾಗಲೇ 1-2-3 ಟೀ ಶರ್ಟ್ ಇಟ್ಕೊಂಡ್ಬಿಟ್ಟು ಒಂದೊಂದು ದಿನ ನನ್ನ ಹಸ್ಬೆಂಡ್ ಫ್ರೀ ಆಗಿದ್ದಾಗ ಪಾಪುನ ಎತ್ಕೊಂಡಾಗ ನಾನೇ ಮಾಡ್ಕೊತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಟೈಮ್ ಸಿಕ್ಕಾಗ ಬ್ಲಾಗ್ ಮಾಡ್ತೀನಿ, ಟೈಮ್ ಸಿಕ್ಕಾಗ ಶಾರ್ಟ್ಸ್ ವೀಡಿಯೋ ಕೂಡ ಮಾಡ್ತೀನಿ, ಟೈಮ್ ಸಿಕ್ಕಾಗ ಮನೆ ಕೆಲಸ ರೂಟೀನ್ ಮಾಡ್ತೀನಿ, ಟೈಮ್ ಸಿಕ್ಕಾಗ ಪಾಪು ಜೊತೆ ಆಟ ಆಡ್ತೀನಿ. ಎಲ್ಲವನ್ನು ನಾನು ಈ ಬ್ಲಾಗಲ್ಲೆಲ್ಲ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.